ತಪ್ಪು ಮಾಡೋದನ್ನ ಮುಚ್ಚಿಡೋದು ಸಹ ತಪ್ಪೆ. ಆದರೆ ಏನು ಮಾಡೋದು? ಈ ಚಟದಿಂದ ಅವ್ರನ್ನ ಹೊರಗೆ ತರಿಸ್ಬೇಕು. ಅವ್ರು ಒಳ್ಳೆಯವರು ಅಂತ ನನಗೂ ಗೊತ್ತು. ನಾವೇ ಶಾರದಕ್ಕ, ಟೀ ಕುಡಿ. ವಾ, ಬೇರೆ ಥರ ಇದೆ ಇವತ್ತು. ನೀನು ಮಾಡಿದೆ ನಮ್ಮ ಟೀ? ಹೌದು ಸಾಹೇಬ್ರೆ, ನಮ್ಮ ಸೊಸೆಮ್ಮ ಬೆಳಗ್ಗೆ ಬಿರ್ನೆ ಎದ್ದು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಇಟ್ಟು ದೇವ್ರ ಪೂಜೆ ಮಾಡಿ ನಿಮಗೋಸ್ಕರ ಟೀನು ಮಾಡ್ಕೊಂಡು ಬಂದವ್ರೆ. ಪೂಜೆನೂ ಆಗೋಯ್ತಾ? ನಾನು ಗಮನಿಸ್ಲಿಲ್ಲ ನೋಡು. ಗುಡ್, ವೆರಿ ಗುಡ್, ವೆರಿ ಗುಡ್. ಲೇ ಚಂದ್ರಿ, ಎಲ್ಲೇ ಸಾಯ್ತಿದ್ಯಾ? ನನ್ನ ಟೀ ಎಲ್ಲೇ? ಶಾರದಕ್ಕ, ನನ್ನ ರೂಮ್ಗೆ ಒಂದು ಕಪ್ ಟೀ ತಂದು ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಮಾವ, ಏನಾಯ್ತಮ್ಮ? ಬೆಳಗ್ಗೆ ಮಾತಾಡೋ ಮಾತುಗಳ ಇವು? ಅದು ಮಾವ, ಅವ್ರಿಗೆ ತಲೆನೋವಂತೆ ಟೀ ಕೇಳಿದ್ರು. ಪರವಾಗಿಲ್ಲ ಬಿಡಿ ಮಾವ, ಟೀ ಇಲ್ಲ ಅಂತ ಅವ್ರಿಗೆ ಹೇಳ್ಬಿಡ್ತೀನಿ. ನಂದಿತಾ, ಒಂದು ನಿಮಿಷ. ಹಿರಿ ಸೊಸೆ ನೋಡು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆನ ಮುಗಿಸಿದಾಳೆ. ನಿಂದಿನ್ನೂ ನಿದ್ದೆನೇ ಮುಗಿದಿಲ್ಲ ಅನ್ಸುತ್ತೆ. ಯಾಕೆ ಲೇಟು? ಅದು ನಿನ್ನೆ ರಾತ್ರಿ ನನಗೆ ತಲೆನೋವು ಬಂದಿತ್ತು ಮಾವ. ನಂಗೆ ಬೇಗ ನಿದ್ದೆ ಬರಲೇ ಇಲ್ಲ. ಮೊದಲು ತಲೆನೋವು ಯಾರಿಗೆ ಅಂತ ಒಂದು ನಿರ್ಧಾರಕ್ಕೆ ಬಾ ಅಮ್ಮ. ಸರಿ, ಬೇಗ ಹೋಗಿ ರೆಡಿಯಾಗು. ರಾಮ ಜಾನಕಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಹಾಗೆ ಅವನು ಕರ್ಕೊಂಡು ಬಾ. ದೇವಸ್ಥಾನಕ್ಕೆ? ಸರಿ ಮಾವ, ಬೇಗ ರೆಡಿಯಾಗಿ ಬರ್ತೀನಿ. ಮಾವ, ನೆನ್ನೆ ಅಶೋಕ್ ಅವರು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಅದರಿಂದ ನಂದಿತಾ ಅವರು ಲೇಟಾಗಿ ಎದ್ದಿದ್ದಾರೋ ಏನೋ. ಎಲ್ಲರನ್ನೂ ತುಂಬ ಮುದ್ದು ಮಾಡಬೇಡಮ್ಮ. ಶಿಕ್ಷಣ ಸಚಿವರ ಮನೇಲಿ ಸ್ವಲ್ಪ ಶಿಸ್ತಿರಲಿ. ಸರಿ, ನೀನು ಬೇಗ ಹೋಗಿ ಆ ಪೈಲ್ವಾನ್ ಕಿವಿ ಹಿಂಡಿ ಎಬ್ಸು. ಇಷ್ಟೊತ್ತಾದ್ರೂ ಸುಖವಾಗಿ ಮಲ್ಕೊಂಡಿದ್ದಾನೆ ದೊರೆ. ಅವನಿಗೂ ಸ್ವಲ್ಪ ಶಿಸ್ತು ಬರಲಿ. ಆಮೇಲೆ ಅವನ್ನ ಜಾಸ್ತಿ ಮುದ್ದು ಮಾಡಬೇಡ, ಪೈಲ್ವಾನ ಕೈಗೆ ಸಿಗಲ್ಲ. ಸರಿ ಮಾವ. ಸರಿ, ಬೇಗ ಬೇಗ ಹೋಗು. ರಾಮು ಅವರೇ, ರಾಮು ಅವರೇ, ರಾಮು ಅವರೇ. ಮಂಜ, ಕೇಳಿಸ್ತೇನಿಲ್ಲ? ಚಣ್ 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 ಅಂತ ನಿಂಗೆ ಕೇಳ್ಸಕ್ಕಿಲ್ಲ ಬಿಡು. ಇದು ನಂಗೆ ಮಾತ್ರ ಕೇಳ್ತೈತೆ. ನಂಗೆ ಮೇಡಮ್ ನೆನಪಾದಾಗೆಲ್ಲ
ಇದೇ ಶಬ್ದ ಕೇಳ್ತೈತೆ. ನೀವು ಅಲ್ಲ ಗೆಜ್ಜೆ ಚಣ್ ಎಚ್ಚರ ಆಯ್ತಾ? ಬೇಗ ಹೇಳಿ, ಇಲ್ಲಾಂದ್ರೆ ನಿಮ್ಮ ಅಪ್ಪಯ್ಯ ಬರ್ತಾರೆ. ನೀವು ಈಟ್ ಬಿರ್ನೆ ಎದ್ಬಿಟ್ರಾ? ಅಯ್ಯೋ, ಗಲ್ಡಿಗೆ ಬರೋ ಹೋಗ್ಬೇಕು. ಇಲ್ಲ ಇಲ್ಲ, ನಾವೆಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾವ ಹೇಳಿದ್ದಾರೆ. ನಿಮ್ಮನ್ನೂ ರೆಡಿಯಾಗಕ್ಕೆ ಹೇಳಿದ್ರು. ಬೇಗ ಎದ್ದೇಳಿ. ಒಂದು ನಿಮಿಷ. ಮತ್ತೆ ನಾನೇನಾರ ಕನಸಲ್ಲಿ ಬಡಬಡಿಸಿದ್ನ? ಇಲ್ಲ ಇಲ್ಲ, ನಾಳೆಯಿಂದ ಇಷ್ಟೊತ್ತವರೆಗೂ ಮಲ್ಗೋ ಹಾಗಿಲ್ಲ. ನೀವು ಇಷ್ಟೊತ್ತವರೆಗೂ ಮಲ್ಕೊಂಡ್ರೆ ನನಗೆ ಬೈತಾರಷ್ಟೆ. ಬನ್ನಿ ಬನ್ನಿ, ಬೇಗ ಎದ್ದೇಳಿ. ಇಲ್ಲ ಇಲ್ಲ, ಇನ್ಮ್ಯಾಕೆ ಲೇಟ್ ಹಾಕಿಲ್ಲ. ಇವತ್ತೇನೋ ಒಂಥರ ಸುಖದ ನಿದ್ದೆ. ಇನ್ಮ್ಯಾಕೆ ದಿವಸ ನೀವೇ ಬಂದು ಹಿಂಗೆ ಎಬ್ಬಿಸ್ತಾ ಇದ್ರೆ ದಿನ ಪೂರ್ತಿ ನಗ್ನಗ್ತಾ ಖುಷಿಯಾಗಿ ಸಂದಾಗಿರ್ತೈತೆ. ಎಬ್ಬಿಸ್ತೀರಾ? ವಾಕೆ ವಾಕೆ. ಬನ್ನಿ ಈಗ ಎದ್ದೇಳಿ. ದಿನ ಹೀಗೆ ಎಬ್ಬಿಸ್ಲಾ? ನಾನು ಸ್ನಾನ ಮಾಡ್ಕೊತೀನಿ. ಶಾರದಕ್ಕ ಎಲ್ಲ ಎಲ್ಲಿ? ಮಾವ, ನಾನು ರೆಡಿ. ಓ, ನೀನಲ್ಲಮ್ಮ. ಶಾರದಕ್ಕ, ನಂದಿತಾ ಎಲ್ಲಿ? ಯಾಕೆ ಇಷ್ಟ ತಡ ಮಾಡ್ತಾ ಇದ್ದಾರೆ? ಹೋಗ್ತಾ ಇರೋದು ದೇವಿ ದರ್ಶನಕ್ಕೆ, ಜಾತ್ರೆಗೆಲ್ಲ ಅಂತ ಹೇಳಿ ಅವ್ರಿಗೆ. ಅಶೋಕ, ಅಪ್ಪಯ್ಯ ನಾನು ರೆಡಿ. ಲೇಟ್ ಆಗ್ಯದ. ನಮ್ಮ ಪೈಲ್ವಾನೆ ರೆಡಿಯಾಗಿ ಬಂದ್ಬಿಟ್ಟವನೆ, ಇನ್ನು ಇವರೇ ಬಂದಿಲ್ಲ. ಎಲ್ಲಿ ಅಲ್ಲ? ಅದು ಅಪ್ಪಯ್ಯ, ಜಾನಕಿಯವರ ಹೇಳಿದ್ರು ಬಿರ್ಬಿರ್ನೆ ತಯಾರಾಗಿ ಬರಬೇಕು ಅಂತ, ಅದಕ್ಕೆ ಬಂದ್ಬಿಟ್ಟೆ. ಹೌದೌದು, ನಾವೆಲ್ಲ ಹೇಳ್ರಿ ಎಲ್ಲಪ್ಪ ಕೇಳ್ತೀಯಾ? ಹೆಂಡತಿ ಮಾತು ಪಾಲಿಸೋ ರಾಮಣ್ಣ ನೀನೀಗ. ಮಾವ, ನಾನು ರೆಡಿ. ಏನಮ್ಮ ಇದು? ಯಾಕೆ ಇಷ್ಟೊತ್ತು? ಅಶೋಕ ಎಲ್ಲಿ? ಮಾವ ಅವರು ಅಪ್ಪಯ್ಯ, ಅದು ಅಶೋಕಂಗೆ ನಾನೇ ಕೆಲಸ ಹೇಳಿವ್ನಿ. ಕೆಲಸನ? ಅವನಿಗೇನಿಲ್ಲ ಕೆಲಸ? ಅದು ಅಂಥದ್ದೇನಿಲ್ಲ ಅಪ್ಪಯ್ಯ. ನಮ್ಮ ಮಂಜ ಅವನಲ್ಲ, ಅವ್ನು ಪ್ಯಾಟ್ಗೆ ಹೋಯ್ತಿದ್ದ. ಅವನ ಜೊತೆಗೆ ಯಾರು ಹೋಗ್ಬೇಕು. ಇವಾಗ ನಾನು ದೇವಸ್ಥಾನಕ್ಕೆ ಬರ್ತಾವನಲ್ಲ, ಅದಕ್ಕೆ ನಮ್ಮ ಅಶೋಕನ ಜೊತೆ ಮಾಡಿ ಕಳಿಸಿವ್ನಿ. ಓಹ್, ಇಂಥ ಕೆಲಸ ಎಲ್ಲ ಮಾಡ್ತಾನ ಅವನು? ಸರಿ ನಡ್ರಿ, ನಾವು ಹೋಗೋಣ.
ಶಾರದಕ್ಕ ಮನೆ ಕಡೆ ನೋಡ್ಕೊಳ್ಳಿ ಬರ್ತೀವಿ. ಸಾಹೇಬ್ರೆ ಒಡವೆ ಪೆಟ್ಟಿಗೆ. ಓಹ್ ಮರ್ತೆ ಹೋಗಿದ್ದೆ, ತಗೊಂಬನ್ನಿ ಹೋಗಿ. ನಂದಿತಾ, ಮಾವ. ಮನೆ ಎಲ್ಲ ಬೀಗದ ಕೀ ಗೊಂಚಲು ನಿನ್ನ ಹತ್ರನೇ ಇದೆ ಅಲ್ವಾ? ಹಾಂ ಮಾವ, ಯಾವಾಗಲೂ ನನ್ನ ಹತ್ರನೇ ಇರುತ್ತೆ. ಯಾಕೆ ಮಾವ? ಈಗೆಲ್ಲಿದೆ? ಇಲ್ಲೇ ಇದೆ ಮಾವ. ಸರಿ ಸರಿ, ಇಟ್ಕೊಳ್ಳಮ್ಮ ಇರಲಿ. ಯಾಕೆ ಮಾವ? ಹೇಳ್ತೀನಿ. ಜಾನಕಿ, ಈ ಒಡವೆಗಳನ್ನ ತಗೊಮ್ಮ. ಇದನ್ನು ತಗೊಂಡು ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಾ. ಸರಿ ಶಾರದಕ್ಕ. ಹಾಂ ಜಾನಕಿ, ಹಾಗೆ ಅಲ್ಲಿಂದ ಬರೋವಾಗ ದೇವ್ರ ಕುಂಕುಮ ಸ್ವಲ್ಪ ತಗೊಂಡು ಬಾಮ್ಮ. ಸರಿ ಸರಿ, ಬನ್ನಿ, ಟೈಮ್ ಆಯ್ತು, ಹೊರಡೋಣ. ಮಾವ, ನಿಮ್ಮ ಸೆಕ್ಯೂರಿಟಿಗೆ ಯಾರೂ ಬರಲೇ ಇಲ್ಲ. ನಮ್ಮೂರಲ್ಲಿ ನನಗೆ ಯಾಕಮ್ಮ ಸೆಕ್ಯೂರಿಟಿ? ನನ್ನ ರಾಮ ನನ್ನ ಜೊತೆಗಿಲ್ವಾ? ಎಲ್ಲ ರಾಮ? ಹ್ಞೂ ಅಪ್ಪಯ್ಯ. ಸರಿ, ಪೂಜೆ ಸಾಮಾನಲ್ಲಿ ಅಲ್ಲಿ ಇಲ್ಲೇ ಇದೆ ಸಾಹೇಬ್ರೆ. ನಂದಿತ ಹತ್ರ ಕೊಡಿ ಅದನ್ನ. ರಾಮ, ಹೋಗ್ತಾ ದಾರಿನಲ್ಲಿ ಇನ್ನಷ್ಟು ಹೂವು, ಹಾರ, ಹಣ್ಣು ಎಲ್ಲ ತಗೋಬೇಕು. ಹಾಂ, ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಬನ್ನಿ. ಮಾವನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಾನಾ ಏನು ಹೇಳಿದೆ? ಅಶೋಕ ಅವ್ರಿಗೆ ಕೆಲಸ ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ. ಅದಾ, ಇಲ್ಲಾಂದಿದ್ರೆ ಅಶೋಕ ಅಪ್ಪಂತ ಬಯಸ್ಕೋಬೇಕಾಯ್ತು. ಹಾಗಂತ ಪ್ರತಿ ಸಲ ಸುಳ್ಳು ಹೇಳಿ ತಪ್ಪಿಸ್ತಾನೆ ಇರ್ತೀರಾ? ಮತ್ತಿನ್ನೇನು ಮಾಡಲಿ ಪಾಪ. ಅದಕ್ಕೆ ಅವನ ಕಡೆಯಿಂದ ಇವ್ರು ಬಯಸ್ಕೋಬೇಕಾಯ್ತದೆ. ನಿಮಗೆ ನನ್ನ ಮೇಲೆ ಪಾಪನಾ? ಇನ್ಮೇಲೆ ಹೀಗೆ ಮಾಡಿಬಿಡಿ. ತಪ್ಪು ಮಾಡಿದ್ರೆ ತಿದ್ದಬೇಕು. ಹೀಗೆ ಸುಳ್ಳು ಹೇಳಿ ಮುಚ್ಚಿಡ್ತಾ ಇದ್ರೆ ಅವ್ರಿಗೆ ಸಲಿಗೆ ಕೊಟ್ಟ ಹಾಗಾಗತ್ತೆ. ಏಯ್, ಏನ್ರಲ್ಲ ಅದು ಗುಸುಗುಸು? ಅಪ್ಪಯ್ಯ, ಅದು ಏನಿಲ್ಲ, ದೇವಸ್ಥಾನ ಬಗ್ಗೆ ಹೇಳ್ತಿದ್ದೆ. ಸರಿ, ಬನ್ನಿ ಬನ್ನಿ. ಮತ್ತೆ ಸುಳ್ಳು. ಬನ್ನಿ. ರಾಮ, ಗೆಪ್ತಿ ಆಯ್ತಾ ನಿನಗೆ? ನಿಮ್ಮ ಅವ್ವನ ಜೊತೆ ಇಲ್ಲಿ ಬರ್ತಿದ್ವಿ ನಾವು. ನನಗೆ ಈ ದೇವಸ್ಥಾನ ಕಟ್ಟುವಾಗ ನೀಲಾ ತುಂಬ ಖುಷಿ ಪಟ್ಟಿದ್ಲು. ಊರಲ್ಲಿ ಹಬ್ಬ, ಜಾತ್ರೆ ಅಂತ ಏನಾದರೂ ಆದರೆ ಆಚರಣೆ ಮಾಡೋಕ್ಕೆ ಒಂದು ಒಳ್ಳೆ ದೇವಸ್ಥಾನ ಸಿಕ್ತು ಅಂತ. ಈಗ ಅಪ್ಪಯ್ಯ ನಡ್ರಿ. ಪುರೋಹಿತರೆ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಒಳಗೆ ಬನ್ನಿ ಸಾಹೇಬ್ರೆ. ಬನ್ನಿ ಬನ್ನಿ. ರಾಮ, ಇದನ್ನಿಟ್ಟು ಆ ಒಡವೆ ಪೆಟ್ಟಿಗೆನ ಕೊಡಮ್ಮ. ನಂದಿತಾ, ಮಾವ, ಆ ಕೀಗೊಂಚಲು ಕೊಡಮ್ಮ. ಅಲ್ಲೇ ಕೊಡಮ್ಮ, ಅಲ್ಲೇ ಕೊಡ.
ಪುರೋಹಿತ್ರೆ ಎಲ್ಲ ದೇವ್ರ ಪಾದ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊಡಿ. ಶ್ರೀಕಂಪಾಂಬಿಕಾನಾರ್ಗಾದೆ ಮಹಾಪ್ರತ್ಯಂಗರಾದೇವರ ಬ್ರಹ್ಮಸ್ವರೂಪಣೆ ಪರಿವಾರ ಮಂಗಲಾಯ ಸರ್ವಕಾರ ಸಿದ್ಧ ಸಮಸ್ತ ಓಂ ಶಕ್ತಿ ಗಣನಾಥ ಓಂಕಾರ ಶಕ್ತಿ ಓಂ ಶಕ್ತಿ ಪರಬ್ರಹ್ಮಾದಿವರಾ ಶಕ್ತಿ ಓಂ ಶಕ್ತಿ ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ನಿಮ್ಗೆ. ತಗೊಳ್ಳಿ ತಗೋ ಜನಕ್ಕೆ ತಗೊಳ್ಳಮ್ಮ. ಇಲ್ಲ ಇಲ್ಲಿ ಕೊಡಿ, ನನ್ನ ಕೈಲಿ ಕೊಡಿ. ಜಾನಕಿ ನೀ ತಗೊಳಮ್ಮ. ಮಾವ ನನ್ಗ ಯಾಕೆ? ನೀ ತಗೋ, ನೀನು ಮೊದಲು ತಗೋ, ಇಟ್ಕೋ. ಇಷ್ಟು ದಿನ ದೊಡ್ಡ ಮನೇಲಿ ಹಿರಿ ಸೊಸೆ ಇರಲಿಲ್ಲ ಅಂತ ನಂದಿತಾ ಮನೆ ನೋಡ್ಕೋತಿದ್ಲು. ಇನ್ಮೇಲೆ ಮನೆ ಜವಾಬ್ದಾರಿನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಆದರೆ ಮಾವ ನನಗಿದ್ರ ಅಗತ್ಯ ಇರಲಿಲ್ಲ. ಇದು ಅಗತ್ಯದ ಪ್ರಶ್ನೆ ಅಲ್ಲಮ್ಮ, ಕರ್ತವ್ಯ. ಇಟ್ಕೋ. ಈ ಕೋಣ ನನ್ನ ಕಡೆ ಇದ್ದು ಸಪೋರ್ಟ್ ಮಾಡ್ತಾನೆ ಅನ್ಕೊಂಡ್ರೆ ಹೆಂಡತಿ ತಾಳಕ್ಕೆ ತಲೆ ಆಡಿಸೋ ಹಾಗೆ ಕಾಣಿಸ್ತಿದ್ದಾನಲ್ಲ. ಇವತ್ತಿಂದ ಮನೇನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇನ್ಮೇಲೆ ಕಿರಿ ಸೊಸೆಗೆ ಇದರಿಂದ ಮುಕ್ತಿ ಅಲ್ವೇನಮ್ಮ? ನೋಡಮ್ಮ, ಈ ಮನೆ ಆಗು ಹೋಗು, ಬೇಕು ಬೇಡ, ಲೆಕ್ಕಾಚಾರ ಎಲ್ಲ ನಿನ್ನ ಕಂಟ್ರೋಲಲ್ಲೇ ಇರುತ್ತೆ. ಆದರೆ ರಾಮಂಗೆ ನಂದಾದೀಪ. ಹೌದಣ್ಣ? ಪುರೋಹಿತ್ರೆ ಬರ್ತೀವಿ. ಒಳ್ಳೇದು, ಬನ್ನಿಮ್ಮ. ಅಕ್ಕ, ಸಾಹೇಬ್ರು ಹಿಂಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಛೇ, ಎಂತ ಕೆಲಸ ಮಾಡಿಬಿಟ್ರು. ಹಾಂ ಅಕ್ಕ, ಈ ಕಬ್ಣನೆಲ್ಲ ಎಳ್ಕೊಳತ್ತಲ್ಲ, ಅದಕ್ಕೆ ಏನೋ ಹೇಳ್ತಾರಲ್ಲ, ಏನದು? ಏನಕ್ಕ ಅದು? ಮ್ಯಾಗ್ನೆಟ್ಟಾ? ಹಾಂ, ಮ್ಯಾಗ್ನೆಟ್. ಆ ಟೀಚರು ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಕಣಕ್ಕ. ಏನೇ ಹೇಳ್ತಿದ್ಯಾ? ಅಲ್ಲ ಕಣಕ್ಕ, ಇಡೀ ಕೀಗೊಂಚಲನ್ನೇ ತನ್ನ ಕೈಗೆ ಬರಂಗೆ ಮಾಡ್ಕೊಂಬಿಟ್ಟವಳಲ್ಲ ಆ ಟೀಚರಮ್ಮ. ಇನ್ನು ಎಂಥ ದೊಡ್ಡ ಮ್ಯಾಗ್ನೆಟ್ ಇರಬೇಕಾ ಅಮ್ಮ?